ಈ ಉಪ್ಪಿಟ್ಟು ಯೂಶಲಿ ನಿಮಗೆ ಕೇರಳ ಇಲ್ಲ ಕರಾವಳಿ ಭಾಗದಲ್ಲಿ ಸಿಗುತ್ತೆ, ಬೆಂಗಳೂರಲ್ಲಿ ಅಷ್ಟೊಂದು ಮಾಡಲ್ಲ. ಈ ಉಪ್ಪಿಟ್ಟು ಸ್ಪೆಷಾಲಿಟಿ ಏನು ಅಂದರೆ ನೀರಲ್ಲಿ ಮಾಡೋದೇ ಇಲ್ಲ. ನಮ್ಮ ಖಾರ ಬಾತ್ ಅಂತ ಒಂದು ಬರುತ್ತೆ, ಅದೇನು ಹುಡ್ಕೊಳ್ಳೋದೇ ಬೇಡ ಸರ್. ನೀರು ಹಾಕಿದ್ರೆ ಆ ಕಲರ್ ಬರಲ್ಲ, ಆ ಟೇಸ್ಟ್ ಬರಲ್ಲ. ಊರ ಕಡೆ ಎಲ್ಲ ಹೋದಾಗ ಈ ಥರನೇ ಮಾಡ್ತಾಯಿದ್ದು, ನಮ್ಮ ಮನೇಲೂ ಈ ಥರ ಮಾಡ್ತಾಯಿದ್ರು, ನಮ್ಗೆ ಇಷ್ಟ ಆಯಿತು. ಸೊ ಗ್ರಾಹಕರು ಇಷ್ಟ ಆಗುತ್ತಂತ ಈ ಥರ ಮಾಡಿದ್ವಿ. ಈಗ ಉಪ್ಪಿಟ್ಟಿಗೆ ನಮ್ಮ ಹೋಟ್ಲಲ್ಲಿ ಹೇಗೆ ಮಾಡ್ತಾರೆ ಅಂದರೆ ಸ್ಪೆಷಲ್ ಚಟ್ನಿ. ನಮಸ್ಕಾರ, ನನ್ನ ಹೆಸರು ಸಂಜಯ್ ಪ್ರಭಾಕರ್ ಅಂತ. ನಾನು ಸೌತ್ ಕಿಚನ್ ಓನರು. ನಮ್ಮ ಹೋಟ್ಲು ಬಂದು 2014 ಶುರು ಆಯಿತು. ನಮ್ಮ ಹೋಟ್ಲಲ್ಲಿ ಸ್ಪೆಷಲ್ ಬಂದು ಇಡ್ಲಿ, ವಡೆ, ಖಾರ ಬಾತು, ಕೇಸರಿ ಬಾತು. ಎಲ್ಲದಕ್ಕೂ ಸ್ಪೆಷಲ್ ಅಂದರೆ ಚಟ್ನಿ. ಇದು ಎನ್ ಆರ್ ಕಾಲೋನಿ ಬಸ್ ಸ್ಟಾಪ್ ಎದುರುಗಡೆನೇ ಇದೆ, ನಮ್ಮ ಬಸವನಗುಡಿ ಎನ್ ಆರ್ ಕಾಲೋನಿ ಬಸ್ ಸ್ಟಾಪ್ ಎದುರುಗಡೆನೇ. ಸರ್ ನಮ್ಮ ಸ್ಪೆಷಾಲಿಟಿ ಬಂದು ನಾವು ಈರುಳ್ಳಿ ಬೆಳ್ಳುಳ್ಳಿ ಏನಕ್ಕೂ ಹಾಕಲ್ಲ ನಮ್ಮ ತಿನಿಸುಗಳಲ್ಲಿ. ನಮ್ಮದು ಇಡ್ಲಿ, ವಡೆ, ಖಾರ ಬಾತು, ಕೇಸರಿ ಬಾತು, ಉಪ್ಪಿಟ್ಟು, ಅವಲಕ್ಕಿ, ಶಾವಿಗೆ, ನವಣೆ ಬೇಳೆ ಬಾತು, ಖಾರ ಪೊಂಗಲ್ ದೊರೀತದೆ. ಸರ್ ನಮ್ಮದು ಮೆನು ತುಂಬ ಲಿಮಿಟೆಡ್. ಏನಕ್ಕೆ ಅಂದರೆ ನಮ್ಮದು ಐಟಮ್ ಖಾಲಿ ಆಗ್ತಾ ಆಗಾಗ ಮಾಡ್ತಾ ಇರ್ತೀವಿ, ಒಂದೇ ಸತಿ ಮಾಡಿಡಲ್ಲ. ಸೊ ಫ್ರೆಶ್ ಆಗಿ ಬರುತ್ತೆ, ಜನಕ್ಕೆ ಶಾಖ ಪಾಕ ಅಂತಾರಲ್ಲ ಆ ಥರ ಬಿಸಿ ಬಿಸಿಯಾಗಿ ಬರುತ್ತೆ, ಬಿಸಿ ಬಿಸಿಯಾಗಿ ಹೋಗುತ್ತೆ. ಸರ್ ನಮ್ಮಲ್ಲಿ ಸ್ಪೆಷಲ್ ಬಂದು ನವಣೆ ಬೇಳೆ ಬಾತು. ಅದು ನಾವು ಅಕ್ಕಿ ಯೂಸ್ ಮಾಡಲ್ಲ. ಇವಾಗ ಮಿಲೆಟ್ಸ್ ತುಂಬ ಮುಖ್ಯವಾಗಿದೆ, ಅಂದರೆ ಆರೋಗ್ಯ ದೃಷ್ಟಿಯಿಂದನೂ ತುಂಬ ಒಳ್ಳೆಯದು ಅಂತಾರೆ. ಸೊ ಆವಾಗ ನಾವೇ ಸ್ಟಾರ್ಟ್ ಮಾಡಿ ಸರ್, 7-8 ವರ್ಷ ಹಿಂದೆಯಿಂದನೇ ಶುರು ಮಾಡಿದ್ವಿ ನಾವು ನವಣೆ ಬೇಳೆ ಬಾತು. ಸೊ ಇವತ್ತು ನಿಮಗೋಸ್ಕರ ಮಿಲ್ಕ್ ಉಪ್ಪಿಟ್ಟು, ನಮ್ಮದು ಸೌತ್ ಕಿಚನ್ ಫೇಮಸ್, ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಸರ್. ಮಿಲ್ಕ್ ಉಪ್ಪಿಟ್ಟಿಗೆ ಅರ್ಧ kg ಉಪ್ಪಿಟ್ಟು ರವೆ ತೊಗೊಂಡಿದ್ವಿ. ಇದು ಮೀಡಿಯಮ್ ರವೆ ಇಲ್ಲ ಬಾಂಬೆ ರವೆ ಅಂತಲೇ ಹೇಳ್ತಾರೆ. ನಮ್ಮದು ಮಿಲ್ಕ್ ಉಪ್ಪಿಟ್ಟನ್ನ ಉಪ್ಪಿಟ್ಟು ರವೆಲ್ಲಿ ಮಾಡ್ತೀವಿ. ಖಾರ ಬಾತ್ನ ಖಾರ ಬಾತ್ ರವೆ ಅಂತಲೇ ಬರುತ್ತೆ, ಅದ್ರಲ್ಲಿ ಮಾಡ್ತೀವಿ ಸರ್. ಒಂದು 200 ml ಅಷ್ಟು ಎಣ್ಣೆ ಹಾಕೊತಾ ಇದ್ದೀನಿ. ಪ್ಯೂರ್ ಸನ್ಫ್ಲವರ್ ಆಯಿಲ್ 200 ml ಅಷ್ಟು. ಇದು 200 ml ಅಷ್ಟು ಪ್ಯೂರ್ ಆಯಿಲ್ ಹಾಕೊಂಡಿದ್ದೀನಿ. ಒಂದು 50 ml ಅಷ್ಟು ಕೊಬ್ಬರಿ ಎಣ್ಣೆ ಹಾಕೊತೀವಿ ಸರ್. ಇದು ಉಪ್ಪಿಟ್ಟು ಬಂದು ಕರಾವಳಿ ಶೈಲಿ ಸರ್. ಕರಾವಳಿಯಲ್ಲಿ ನಮ್ಮಲ್ಲಿ ಅಂದರೆ ಕೇರಳ ಮತ್ತು ಕರಾವಳಿ ಆ ಕೋಸ್ಟಲ್ ರೀಜನಲ್ಲಿ ಕಾಯಿ ಬಳಕೆ ತುಂಬ ಜಾಸ್ತಿ ಇರುತ್ತೆ. ಸೊ ಅಲ್ಲಿ ಕೊಬ್ಬರಿ, ಕಾಯಿ ಎಲ್ಲ ತುಂಬ ಯೂಸ್ ಮಾಡ್ತೀವಿ ಜಾಸ್ತಿ. ಸ್ವಲ್ಪ ಸಾಸಿವೆ ಹಾಕೋಣ, ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಎರಡು ಮಿಕ್ಸ್ ಆಗಿದೆ, 1 ಟೀ ಸ್ಪೂನ್ ಅಷ್ಟು ಹಾಕಿದ್ರೆ ಆಯಿತು. ಒಬ್ಬರೊಬ್ಬರು ಮೆಣಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪು ಇವಾಗಲೇ ಹಾಕ್ಕೊತಾರೆ ಖಾರ ಬಿಡಲಿ ಅಂತ. ನಾವು ಕೊನೆಯಲ್ಲಿ ಹಾಕ್ಕೊತೀವಿ ಸರ್, ತುಂಬ ಖಾರ ಬೇಡ ಅಂತ. ನಾವು ನಿಮ್ಗೆ ತುಂಬ ಖಾರ ಬೇಕು ಅಂದರೆ ಮೆಣಸಿನ್ಕಾಯಿನ ಇವಾಗಲೇ ಹಾಕ್ಕೊಬೋದು. ಈ ಉಪ್ಪಿಟ್ಟು ಯೂಶಲಿ ನಿಮಗೆ ಕೇರಳ ಇಲ್ಲ ಕರಾವಳಿ ಭಾಗದಲ್ಲಿ ಸಿಗುತ್ತೆ, ಬೆಂಗಳೂರಲ್ಲಿ ಅಷ್ಟೊಂದು ಮಾಡಲ್ಲ. ತುಂಬ ಸುಲಭವಾಗಿ ಮಾಡ್ಬೋದು. ಈ ಉಪ್ಪಿಟ್ಟು ಸ್ಪೆಷಾಲಿಟಿ ಏನು ಅಂದರೆ ನೀರಲ್ಲಿ ಮಾಡೋದೇ ಇಲ್ಲ, ಹಾಲಲ್ಲಿ ಮಾಡೋದು, ಅದೇ ಸ್ಪೆಷಾಲಿಟಿ ಇದು. ಅರ್ಧ kg ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ ಸರ್. ಇವಾಗ ಉಪ್ಪಿಟ್ಟು ರವೆ ಇದಕ್ಕೆ ಹಾಕ್ಕೊಂಡು ಹುರ್ಕೊಳ್ಳೋಣ. ಇವಾಗ ಇದನ್ನ ಹುರಿಬೇಕು. ಸ್ವಲ್ಪ ಕೆಂಪು ಬರುತ್ತೆ, ಆ ಫ್ಲೇವರ್ ಬರುತ್ತೆ, ಆ ಫ್ಲೇವರ್ ಬರೋವರೆಗೂ ಸ್ವಲ್ಪ ಹುರ್ಕೊಂಡ್ರೆ ಆಯಿತು. ನಮ್ಮಲ್ಲಿ ಖಾರ ಬಾತ್ ಅಂತ ಒಂದು ಬರುತ್ತೆ, ಅದೇನು ಹುರ್ಕೊಳ್ಳೋದೇ ಬೇಡ, ಹಾಗೆ ಮಾಡ್ಬೋದು. ಸ್ವಲ್ಪ ಹುರ್ಕೊಬೇಕು ಸರ್. ನಮ್ಮಲ್ಲಿ 2 ಥರ ರವೆ ಯೂಸ್ ಮಾಡ್ತೀವಿ. ಒಂದು ಮೀಡಿಯಮ್ ರವೆ ಇಲ್ಲ ಉಪ್ಪಿಟ್ಟು ರವೆಲಿ ಉಪ್ಪಿಟ್ಟು ಮಾಡ್ತೀವಿ. ಇನ್ನೊಂದು ಖಾರ ಬಾತ್ ರವೆ ಇಲ್ಲ ಬನ್ಸಿ ರವೆ ಅಂತಾರೆ, ಅದರಲ್ಲಿ ಖಾರ ಬಾತ್ ಮಾಡ್ತೀವಿ ಸರ್. ನಮ್ಮ ಹೋಟ್ಲು ಸ್ಪೆಷಾಲಿಟಿ ಏನು ಅಂದರೆ ಆಗಲೇ ಹೇಳ್ದಂಗೆ ಈರುಳ್ಳಿ ಬೆಳ್ಳುಳ್ಳಿ ಏನೂ ಉಪಯೋಗಿಸಲ್ಲ, ಆದರೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದು ತುಂಬ ಹುರ್ಕೊಳ್ಳೋದು ಬೇಡ, ಲೈಟಾಗಿ ಕೆಂಪು ಬಂತು ನೋಡಿ. ಈಗ ಈ ರೆಡ್ ಆದಾಗ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಬೋದು. ನಾವಿಲ್ಲಿ 1 ಸ್ಪೂನ್ ಅಷ್ಟು ಹಾಕ್ತೀವಿ ಅಷ್ಟೇ. ಸ್ವಲ್ಪ ಕರಿಬೇವು ಸೊಪ್ಪು. ಒಬ್ರೊಬ್ರು ಹುರಿಬೇಕಾರೆ ಹಾಕೊಂತಾರೆ ಮೆಣಸಿನ್ಕಾಯಿನ, ಆ ಸ್ವಲ್ಪ ಖಾರ ಬಿಡುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ. ಇವಾಗ ಇದು ಅರ್ಧ ಲೀಟ್ರು ರವೆ ಹಾಕಿದ್ದೀವಿ, ಆದ ಕಾರಣ 1:4 ರೇಷಿಯೋ, ಅಂದರೆ ಅರ್ಧ ಲೀಟ್ರ್ ರವೆಗೆ 2 ಲೀಟ್ರಷ್ಟು ಹಾಲು ಹಾಕ್ತಾಯಿದ್ದೀನಿ. ಹಾಲನ್ನ ಆಲ್ರೆಡಿ ಕಾಯಿಸಿದ್ದೀನಿ, ಸೊ ಕಾಯಿಸಿರೋ ಹಾಲು ಹಾಕ್ತಾಯಿದ್ದೀನಿ. ನಮ್ಮ ಹೋಟ್ಲಲ್ಲಿ ಹೀಗೆ ಮಾಡೋದು. ಸರ್ ನೀರು ಹಾಕಿದ್ರೆ ಕಲರ್ ಬರಲ್ಲ,
ಆ ಟೇಸ್ಟ್ ಬರಲ್ಲ. ನೀವು ಹಾಲು ಹಾಕಿದಾಗ ರುಚಿನೇ ಬೇರೆ ಥರ ಇರುತ್ತೆ. ಇವಾಗ ಸರಿ ಸುಮಾರು 2 ಲೀಟರ್ ಅಷ್ಟು ಹಾಲು ಹಾಕಿನ ಅದಕ್ಕೆ ಅರ್ಧ ಲೀಟರ್ ರವೆಗೆ. ಸೊ ನಮ್ಮ ಕರಾವಳಿ ಶೈಲಿಲಿ ಸ್ವಲ್ಪ ಸ್ವೀಟ್ ಇರುತ್ತೆ, ಸೊ ಅದಕ್ಕೆ ನಾವು ಸಕ್ಕರೆ ಹಾಕ್ತೀವಿ ಸರ್, ಒಂದು ಅರ್ಧ ಸ್ಪೂನ್. ಇದು ನಿಮಗೆ ಇಷ್ಟ ಇದ್ದರೆ ಹಾಕೊಬೋದು, ಇಲ್ಲಾಂದರೆ ಸ್ವಲ್ಪ ಜನಕ್ಕೆ ಸ್ವೀಟ್ ಇಷ್ಟ ಆಗಲ್ಲ ಅಂದರೆ ಹಾಕೊಳ್ಳೋದು ಬೇಡ. ಇದು ಕರಾವಳಿ ಶೈಲಿ ಸರ್. ನಮ್ಮದು ಊರ ಕಡೆ ಎಲ್ಲ ಹೋದಾಗ ಈ ಥರನೇ ಮಾಡ್ತಾಯಿದ್ದು, ನಮ್ಮ ಮನೇಲೂ ಈ ಥರ ಮಾಡ್ತಾಯಿದ್ರು, ನಮ್ಗೆ ಇಷ್ಟ ಆಯಿತು. ಸೊ ಗ್ರಾಹಕರು ಇಷ್ಟ ಆಗುತ್ತಂತ ಈ ಥರ ಮಾಡಿದ್ವಿ. ಇವಾಗ ಹಸಿ ಕಾಯಿ ಇದೆ ನಮ್ಮ ಹತ್ರ, ತೆಂಗಿನಕಾಯಿ 100 ಗ್ರಾಮ್ ಅಷ್ಟು ಹಾಕ್ತಾಯಿದ್ದೀನಿ. ಹಸಿ ಬಟಾಣಿ 100 ಗ್ರಾಮ್ ಅಷ್ಟು, ಬೇಯಿಸಿರೋ ಬಟಾಣಿ. ಈಗ ಫ್ಲೇಮ್ನ ನೀವು ಬೇಕಾದ್ರೆ ಕಮ್ಮಿ ಮಾಡ್ಕೊಳ್ಳೋಣ. ಸ್ವಲ್ಪ ಗ್ರೇಟೆಡ್ ಶುಂಠಿ ಇದೆ, ಅದನ್ನ ಸ್ವಲ್ಪ ಹಾಕೊಳ್ಳೋಣ. ಸೊ ಹೋಟೆಲ್ ಹೆಂಗೆ ಮಾಡ್ತೀವಿ ಹಂಗೆ ಮಾಡಿ ತೋರಿಸ್ತೀವಿ. ಸೊ ಇದು ಸ್ವಲ್ಪ ನೀರಾಗೇ ಇರುತ್ತೆ, ಸ್ವಲ್ಪ ಹೊತ್ತು ಕುದ್ಮೇಲೆ ಸೆಟ್ ಆಗುತ್ತೆ ಸರ್. ಇಲ್ಲಿ ಊರ ಕಡೆ ಉಪ್ಪಿಟ್ಟು ಅಂತಲೇ ಹೇಳ್ತೀವಿ ಸರ್ ನಾವು, ಅದಕ್ಕೆ ಅದನ್ನ ಕರಾವಳಿ ಉಪ್ಪಿಟ್ಟು ಇಲ್ಲ ಮಿಲ್ಕ್ ಉಪ್ಪಿಟ್ಟು ಅಂತ ಮಾಡ್ತೀವಿ ಸರ್. ಇಲ್ಲಿ 2 ನಿಮಿಷ ಆಯಿತು, ಈ ಉಪ್ಪಿಟ್ಟು ರೆಡಿಯಾಗಿದೆ. ಸ್ಟವ್ ಆಫ್ ಮಾಡ್ಕೊಂಬೋಣ. ಈಗ ಉಪ್ಪಿಟ್ಟಿಗೆ ನಮ್ಮ ಹೋಟೆಲ್ ಹೇಗೆ ಮಾಡ್ತಾರೆ ಅಂದರೆ, ಚಟ್ನಿ, ಸ್ಪೆಷಲ್ ಚಟ್ನಿ. ಇದು ಒಂದು ದಿವಸ ತೋರಿಸಿ ನಾನು ನಿಮ್ಗೆ ಹೇಗೆ ಮಾಡೋದು ಅಂತ. ಇದನ್ನ ಹಿಂಗೆ ಹಾಕ್ಕೊಂಡು ಸುತ್ತ, ಇದು ನಮ್ಮ ಸೌತ್ ಕಿಚನ್ ಮಿಲ್ಕ್ ಉಪ್ಪಿಟ್ಟು ರೆಡಿ ಇದೆ. ಇವಾಗ ನೋಡೋಣ ಹೇಗೆ ಬಂದಿದೆ ಅಂತ. ತುಂಬ ಫ್ಲೇವರ್ಫುಲ್ಲಾಗಿ ಬಂದಿದೆ. ಈ ಕೊಬ್ಬರಿ ಎಣ್ಣೆ ಫ್ಲೇವರ್ ಆಗಲಿ, ಲಿಂಬೆಹಣ್ಣು ಫ್ಲೇವರ್ ಆಗಲಿ, ತುಂಬ ಚೆನ್ನಾಗಿದೆ. ಈ ಥರ ಮಿಲ್ಕ್ ಉಪ್ಪಿಟ್ಟು ಮನೇಲಿ ಟ್ರೈ ಮಾಡಿ, ನೀವು ಎಲ್ಲರೂ ಖುಷಿ ಪಡ್ತಾರೆ. ಈ ಥರ ಉಪ್ಪಿಟ್ಟು ಹಾಗೂ ಬೇರೆ ತಿಂಡಿ ತಿನಿಸುಗಳು ಬೇಕಾದರೆ ದಯವಿಟ್ಟು ಸೌತ್ ಕಿಚನ್ನ ಒಮ್ಮೆ ಭೇಟಿ ಮಾಡಿ. ಎಲ್ಲಿದೆ ಸೌತ್ ಕಿಚನ್ ಅಂದರೆ ಬಸವನಗುಡಿ NR ಕಾಲೋನಿ ಬಸ್ ಸ್ಟಾಪ್ ಎದುರುಗಡೆನೇ ಇದೆ. ದಯವಿಟ್ಟು ಒಮ್ಮೆ ಭೇಟಿ ಕೊಡಿ. ಥ್ಯಾಂಕ್ ಯು.